ಈ ಗೆಲುವು ರೈತರ ಗೆಲುವು, ರೈತರ ಹಿತ ಮತ್ತು ಸುಖದ ಗೆಲುವು. ನಾವು ಪ್ರಚಾರದ ಕೂಡ ಹೇಳಿದ್ವಿ. ಈ ಗೆಲುವು ಗುರುಪಾದಪ್ಪ ನಾಗಮಾರಪಳ್ಳಿ ಅವರ ಪ್ಯಾನಲ್ ಗೆಲುವು ರೈತರ ಕುಲದ ಗೆಲುವು, ರೈತರಿಗೆ ಅನುಕೂಲ ಆಗ್ತಕ್ಕಂಥದ್ದು ಕೆಲಸ. ಬರ್ತಕ್ಕಂಥ ದಿವಸದಲ್ಲಿ ಒಳ್ಳೆ ರೀತಿಯಲ್ಲಿ ರೈತರಿಗೆ ಹಿತ ಆಗ್ತಕ್ಕಂಥ, ಜಿಲ್ಲೆ ಜನಕ್ಕೆ ಹಿತ ಆಗ್ತಕ್ಕಂಥ ಕೆಲಸ ಮಾಡ್ಕೊಂಡು ಹೋಗ್ತೀವಿ. ಸರ್, ಏನು ನಾಗಮಾರಪಳ್ಳಿ ಕುಟುಂಬದ ಕೈಯಲ್ಲಿದ್ದಂಥ ಕಾರ್ಖಾನೆಯನ್ನು ಕಸ್ಕೋಬೇಕಂತ ತುಂಬಾ ಜನ ಓಡಾಡಿದ್ರು. ಆದರೆ ಜನ ಮತ್ತೆ ನಿಮ್ಮ ಮೇಲೆ ತಮ್ಗೆಲ್ಲರಿಗೂ ಗೊತ್ತಿದೆ, 20 ವರ್ಷದಿಂದ ಕೂಡು ಬಿದ್ದಿರಕ್ಕಂಥ ಶುಗರ್ ಫ್ಯಾಕ್ಟ್ರಿನ ತಂದೆ ಗುರುಪಾದಪ್ಪ ನಾಗಮಾರಪಳ್ಳಿಯವರು, ಉಮಾಕಾಂತ್ ನಾಗಮಾರಪಳ್ಳಿಯವರು ಕೂಡಿ 23 ವರ್ಷ ಸತತವಾಗಿ ಸಕ್ಕರೆ ಸಹಕಾರ ಕಾರ್ಖಾನೆಯನ್ನು ಒಳ್ಳೆ ರೀತಿ, ಉತ್ತಮ ರೀತಿಯಲ್ಲಿ ನಡೆಸ್ಕೊಂಡು ಬಂದಿದ್ದಾರೆ. ಸಾವಿರಾರು ಲಕ್ಷಾಂತರ ರೈತರಿಗೆ ಅನುಕೂಲ ಮಾಡಿಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಉತ್ತಮ ರೀತಿಯಲ್ಲಿ ನಡೆಸ್ಕೊಂಡು ಹೋಗ್ತೀವಿ. ಸರ್, ಮುಂದೆ ಯಾವ ರೀತಿಯಾಗಿ ರೈತರಿಗೆ ಸಾಕಷ್ಟು ತೊಂದರೆಗಳು, ಸಮಸ್ಯೆಗಳಿದ್ದಾವೆ ಸರ್. ಇವತ್ತು ಯಾವ ರೀತಿಯಾಗಿ ತಮ್ಮ ನೇತೃತ್ವದೊಳಗ ನಡೆಸ್ಕೊಂಡು ರೈತರಿಗೆ ಯಾವ ರೀತಿ ನೆರವು ಸಿಗತಕ್ಕಂಥ ಕೆಲಸವನ್ನು ಮಾಡ್ಕೊಂಡು ಹೋಗ್ತೀರಿ? ಈಗ ಉಮಾಕಾಂತ್ ನಾಗಮಾರಪಳ್ಳಿಯವ್ರ ಮಾರ್ಗದರ್ಶನದಿಂದ, ಎಲ್ಲರ ಮಾರ್ಗದರ್ಶನದಿಂದ, ರೈತ ಸಂಘದವ್ರ ಮಾರ್ಗದರ್ಶನದಿಂದ ತಮ್ಮೆಲ್ಲರಿಗೂ ಗೊತ್ತಿದೆ, ಆಗಲೇ ಅತಿವೃಷ್ಟಿ ಆಗಿದೆ. ಮೊನ್ನೆ ಕೂಡ ನಾವು ಕೂಡ ಅತಿವೃಷ್ಟಿ ಆದಾಗ ಸಹಕಾರ ಸಕ್ಕರೆ ಕಾರ್ಖಾನೆ ನಡಿಬೇಕು, ಕಬ್ಬು ಒಂದು ಮಾತ್ರ ಉಳಿದಿದೆ, ರೈತರಿಗೆ ಇದು ಬೆನ್ನೆಲುಬಾಗಿದೆ, ಕಮರ್ಷಿಯಲ್ ಕ್ರಾಪ್ ಆಗಿದೆ, ಅನುಕೂಲ ಮಾಡಿಕೊಡ್ಬೇಕು. ಬರ್ತಕ್ಕಂಥ ದಿವಸದಲ್ಲಿ ಅವ್ರಿಗೆ ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡಿ ಅವ್ರಿಗೆ ಅನುಕೂಲ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಇನ್ನು ಸಮಯ ಇದೆ, ಕಮಿಟಿ ಡಿಸೈಡ್ ಮಾಡ್ತಾರೆ. ಅದು ಕಮಿಟಿ ಡಿಸೈಡ್ ಮಾಡ್ತಾರೆ. ಏನು ಹೇಳ್ತೀರಿ ಸರ್? ಚುನಾವಣೆ ನಿರೀಕ್ಷೆ ಮಾಡಿರಲಿಲ್ಲ, ಆದರೂ ಚುನಾವಣೆ ಆಯಿತು. ಕೆಲವೊಂದು ಕಡೆ ಮಾತುಕತೆ ಸಂಧಾನ ಆಗಲಾರದಕ್ಕೂ ಚುನಾವಣೆ ಆಯಿತು ಅಥವಾ ಹೇಗೆ ಅಂತ? ಇಲ್ಲ, ರೈತರ ಹಿತಕ್ಕಾಗಿದೆ. ಇದು ಏನೇ ನಿರ್ಧಾರ ಇದೆ ರೈತರ ಹಿತಕ್ಕಾಗಿ ತಗೊಂಡಿದ್ದಾರೆ. ರೈತರಿಗೆ ಇನ್ಮೇಲೆ ಇನ್ನೂ ಹೆಚ್ಚಿನ ಮಟ್ಟದಲ್ಲಿ ಒಳ್ಳೇದಾಗ್ತದೆ. ರೈತರ ತೀರ್ಪು ಕೂಡ ಕೊಟ್ಟಿದ್ದಾರೆ.